ನಾವು ನಮ್ಮ ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ಫೋನನ್ನು ಯೂಸ್ ಮಾಡ್ತಾ ಇರ್ತೀವಿ. ಕೆಲವೊಬ್ರು ಬೆಳಗ್ಗೆ ಎದ್ದಾಗಲೂ ಫೋನ್ ನೋಡ್ತಾ ಇರ್ತಾರೆ, ಮಲ್ಕೋಬೇಕಾದ್ರೂ ಫೋನ್ ನೋಡ್ತಾ ಇರ್ತಾರೆ. ಕೆಲವೊಬ್ರು ವಾಶ್ರೂಮ್ಗೆ ಹೋದಾಗಲೂ ಕೂಡ ಫೋನ್ ನೋಡ್ತಾ ಇರ್ತಾರೆ. ಫೋನ್ ಯೂಸ್ ಮಾಡದೇ ವಾಶ್ರೂಮ್ಗೆ ಹೋಗೋದೇ ಇಲ್ಲ, ಆ ಥರನೂ ಕೂಡ ಇರ್ತಾರೆ. ಆದರೆ ನಮಗೆ ಫೋನು ತುಂಬ ಅವಶ್ಯಕ. ಅದರಲ್ಲಿ ನಾವು ಕೆಲವೊಂದು ವಾಲ್ಪೇಪರ್ನ ನಿಲ್ಲಿಸ್ಕೊಂಡ್ರೆ ನಮಗೆ ಕೆಲವೊಂದು ಋಣಾತ್ಮಕ ಪರಿಣಾಮ ಬೀರುತ್ತೆ, ಅಂದರೆ ನೆಗೆಟಿವ್ನೆಸ್ ಆಗುತ್ತೆ. ಕೆಲವೊಂದು ವಾಲ್ಪೇಪರು ಪಾಸಿಟಿವ್ನೆಸ್ನ ತರುತ್ತೆ, ಅಂದರೆ ಸಕಾರಾತ್ಮಕತೆಯನ್ನು ತರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ವಾಲ್ಪೇಪರ್ ಬರುತ್ತೆ. ನಾವು ಪ್ರತಿದಿನ ಪ್ರತಿ ಕ್ಷಣ ಯೂಸ್ ಮಾಡುವಂಥ ಮೊಬೈಲಿಂದ ನಮಗೆ ಅಲ್ಲಿ ನಿಲ್ಲಿಸ್ಕೊಳ್ಳುವಂಥ ವಾಲ್ಪೇಪರಿಂದ ನಮಗೆ ಪಾಸಿಟಿವಿಟಿನ ಹೇಗೆ ತಗೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಬನ್ನಿ ನೋಡೋಣ. ನಾವು ಫೋನ್ಗೆ ಬ್ಯಾಕ್ ಕವರೆಲ್ಲ ಹಾಕಿರ್ತೀವಿ. ಏನಕ್ಕೆ ಹಾಕಿರ್ತೀವಿ ಅಂದರೆ ಅದು ಏನೂ ಡ್ಯಾಮೇಜ್ ಆಗಬಾರ್ದು, ಬಿದ್ದರೆ ಏನೂ ಆಗಬಾರ್ದು ಅಂತ ಫೋನ್ ಕವರೆಲ್ಲ ಮಾಡಿ ಇಟ್ಟಿರ್ತೀವಿ. ಆದರೆ ನಾವು ಪ್ರತಿದಿನ ಪ್ರತಿ ಕ್ಷಣ ಯೂಸ್ ಮಾಡೋ ಫೋನಲ್ಲಿ ನಾವು ವಾಲ್ಪೇಪರ್ನ ನಮ್ಮ ಅದೃಷ್ಟದ ನಂಬರ್ ಪ್ರಕಾರ ಇಟ್ಕೊಂಡ್ರೆ ತುಂಬ ಒಳ್ಳೆಯದು, ನಮಗೆ ಪಾಸಿಟಿವಿಟಿ ಬರುತ್ತೆ. ಕೆಲವೊಬ್ಬರು ಅದರಲ್ಲಿ ತಮ್ಮ ಹೆಂಡ್ತಿದು, ಮಕ್ಕಳದು, ಅಪ್ಪ ಅಮ್ಮಂದಿರ್ದು, ಅಜ್ಜಿ ತಂದಿರ್ದು ಅವ್ರದ್ದೆಲ್ಲ ಹಾಕ್ಕೊಂಡಿರ್ತಾರೆ. ಕೆಲವೊಬ್ಬರು ದೇವ್ರದ್ದು ಹಾಕ್ಕೊಂಡಿರ್ತಾರೆ. ಇನ್ನು ಕೆಲವೊಬ್ಬರು ನೇಚರ್ ಹಾಕ್ಕೊಂಡಿರ್ತಾರೆ. ಒಬ್ಬೊಬ್ಬರು ಒಂದೊಂದು ಅವ್ರಿಗೆ ಇಷ್ಟವಾದಂಥದ್ದು ಏನಿದೆಯೋ ಅದನ್ನು ಹಾಕ್ಕೊಳ್ತಾ ಇರ್ತಾರೆ. ಆದರೆ ಅದ್ರ ಬದಲು ನಮ್ಮ ಅದೃಷ್ಟದ ಸಂಖ್ಯೆಗೆ ಅನುಗುಣವಾಗಿ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಅದೃಷ್ಟದ ಸಂಖ್ಯೆನ ಹೆಂಗೆ ಕಂಡುಹಿಡಿಯೋದು ಅಂತಂದರೆ, ಉದಾಹರಣೆಗೆ ನೀವು 10ನೇ ತಾರೀಕು 8ನೇ ತಿಂಗಳು 91ನೇ ಇಸ್ವಿಲಿ ಹುಟ್ಟಿರ್ತೀರಿ ಅಂದ್ಕೊಳ್ಳಿ. ಅಂದರೆ 10/8/1991 ಆಗಿರುತ್ತೆ. ಅದನ್ನು ಕೂಡಿಸ್ಬೇಕು. ಅಂದರೆ 1 + 0 + 0 + 8 + 1 + 9 + 9 + 1 ಇದಿಷ್ಟನ್ನು ಕೂಡಿದ್ರೆ 29 ಆಗುತ್ತೆ. 29 2 ಡಿಜಿಟ್ಸ್ ಆಯಿತು. ನಮಗೆ ಸಿಂಗಲ್ ಡಿಜಿಟ್ ಬರಬೇಕು. ಯಾಕಂದರೆ 1 to 10 9ವರೆಗೂ ಮಾತ್ರ ನಾವು ಅದೃಷ್ಟದ ಸಂಖ್ಯೆಯಿಂದ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಾಗಾಗಿ 29ನ ಆ್ಯಡ್ ಮಾಡಿದ್ರೆ 2 + 9 ಆಗುತ್ತೆ. 2 + 9 ಆ್ಯಡ್ ಮಾಡಿದ್ರೆ 11 ಆಗುತ್ತೆ. ಮತ್ತೆ 2 ಡಿಜಿಟ್ ಬರುತ್ತೆ. ಅದನ್ನು ಆ್ಯಡ್ ಮಾಡಿದ್ರೆ ಅಂದರೆ 1 + 1 ಆ್ಯಡ್ ಮಾಡಿದ್ರೆ 2 ಬರುತ್ತೆ. ಹಾಗಾದರೆ ಇವ್ರದ್ದು ಅದೃಷ್ಟ ಸಂಖ್ಯೆ 2. ಈ ರೀತಿ ನಮ್ಮ ಅದೃಷ್ಟದ ಸಂಖ್ಯೆ, ನಾವು ಹುಟ್ಟಿದ ತಾರೀಕು ಮತ್ತು ತಿಂಗಳು, ವರ್ಷ ಎಲ್ಲ, ವರ್ಷದಲ್ಲಿ 4 ಡಿಜಿಟ್ನು ಕೂಡ ಆ್ಯಡ್ ಮಾಡಬೇಕು. ಅಷ್ಟನ್ನು ಸೇರಿಸಿ ಆ್ಯಡ್ ಮಾಡಿದಾಗ ನಮಗೆ ಅಕಸ್ಮಾತ್ ಡಬಲ್ ಡಿಜಿಟ್ ಸಿಕ್ಕಿದ್ರೆ ಆ ಡಬಲ್ ಡಿಜಿಟ್ನು ಕೂಡ ಆ್ಯಡ್ ಮಾಡಬೇಕು. ಆ 2 ನಂಬರ್ಗಳನ್ನ ಕೂಡಿಸಿದಾಗ ಸಿಂಗಲ್ ನಂಬರ್ ಸಿಗುತ್ತೆ. ಅದರಲ್ಲಿ ಯಾವುದು 1ರಿಂದ 9 ಬರುತ್ತೆ. 1 2 3 4 ಯಾವುದೇ ನಂಬರ್ ಬಂದರೂ ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ವಾಲ್ಪೇಪರ್ ಸಿಗುತ್ತೆ. ಯಾವುದನ್ನು ಹಾಕೋಬೇಕು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ 1ನೇ ನಂಬರ್ ವಾಲ್ಪೇಪರ್ ಬಂದರೆ ಉದಯಿಸ ಸೂರ್ಯ, ಅಂದರೆ ಸನ್ರೈಸ್ ವಾಲ್ಪೇಪರ್ ಹಾಕೋಬೋದು. ಅಕಸ್ಮಾತ್ ನೀವು ಮನೆಯವ್ರ ವಾಲ್ಪೇಪರ್ ಹಾಕಬೇಕು ಅಂದರೆ ತಂದೆಯ ಚಿತ್ರನ ಹಾಕೋಬೋದು, ಅಥವಾ ಗುಲಾಬಿ ಅಥವಾ ಹಳದಿ ಬಣ್ಣದ ಯಾವುದಾದ್ರೂ ವಾಲ್ಪೇಪರ್ನ ಕೂಡ ಹಾಕ್ಬೋದು. ಅಂದರೆ ಆ ವಾಲ್ಪೇಪರು ಗುಲಾಬಿ ಅಥವಾ ಹಳದಿ ಬಣ್ಣದಲ್ಲಿರಬೇಕು, ಆ ವಾಲ್ಪೇಪರ್ನ ಹಾಕ್ಬೋದು. ಇನ್ನು 2ನೇ ನಂಬರ್ ಬಂದರೆ ಹುಣ್ಣಿಮೆಯ ವಾಲ್ಪೇಪರ್ನ ಹಾಕ್ಬೋದು. ಅಥವಾ ನೀವು ಮನೆಯವ್ರು ಹಾಕಬೇಕು ಅಂದರೆ ನಿಮ್ಮ ತಾಯಿಯ ವಾಲ್ಪೇಪರ್ ಚಿತ್ರನ ಕೂಡ ಹಾಕ್ಬೋದು. ಅಥವಾ ನೀವು ಯಾವುದಾದ್ರೂ ಬಿಳಿ ಅಥವಾ ಬೆಳ್ಳಿಯ ಬಣ್ಣದ ವಾಲ್ಪೇಪರ್ ಅಂದರೆ ಸಿಲ್ವರ್ ಕಲರ್ ವಾಲ್ಪೇಪರ್ನ ಕೂಡ ಹಾಕ್ಬೋದು. ಇನ್ನು 3 ಬಂದರೆ ಅದೃಷ್ಟ ಸಂಖ್ಯೆ 3 ಬಂದವರು ಧಾರ್ಮಿಕ ಸ್ಥಳ ಅಥವಾ ಗ್ರಂಥಾಲಯ ಅಂದರೆ ಲೈಬ್ರರಿ, ಆ ಥರದ ವಾಲ್ಪೇಪರ್ನ ಹಾಕ್ಬೋದು. ಇನ್ನು ಮನೆಯವ್ರದ್ದು ಹಾಕ್ತೀನಿ ಅಂದರೆ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಇರುವಂಥ ಚಿತ್ರನ ಹಾಕ್ಬೋದು. ಯಾರು ಹಿರಿಯರು ಇರ್ತಾರೋ ಅವ್ರ ಚಿತ್ರನ ಹಾಕ್ಕೋಬೋದು. ಇನ್ನು ಬಣ್ಣ ಅಂದರೆ ಹಳದಿ ಅಥವಾ ಚಿನ್ನ ಅಂದರೆ ಗೋಲ್ಡನ್ ಕಲರ್ ವಾಲ್ಪೇಪರ್ನ ಕೂಡ ಆಯ್ಕೆ ಮಾಡ್ಬೋದು. ಅದ್ರ ಜೊತೆಗೆ ಹಳದಿ ಅಥವಾ ಕಿತ್ತಳೆ ಬಣ್ಣ, ಅದು ಕೂಡ ಗೋಲ್ಡನ್ ಕಲರ್ ಥರನೇ ಬರುತ್ತೆ, ಹಾಗಾಗಿ ಅದನ್ನು ಕೂಡ ಹಾಕ್ಬೋದು. ಇನ್ನು ಅದೃಷ್ಟ ಸಂಖ್ಯೆ 4 ಇದ್ದವರು ಪರ್ವತಗಳ ವಾಲ್ಪೇಪರ್ನ ಹಾಕ್ಬೋದು. ಅಥವಾ ಹಚ್ಚ ಹಸಿರಿನ ಅರಣ್ಯ ಇರುವಂಥ ಅಂದರೆ ಗ್ರೀನರಿ ಫಾರೆಸ್ಟ್ ಇರೋಂಥ ಹಾಕ್ಬೋದು. ಮನೆಯವರು ವಾಲ್ಪೇಪರ್ ಹಾಕ್ತೀನಿ ಅಂದರೆ ಅಜ್ಜ ಅಜ್ಜಿಯಂದರ ಚಿತ್ರ ಇರೋ ವಾಲ್ಪೇಪರ್ನ ಹಾಕ್ಬೋದು. ಇನ್ನು ಬಣ್ಣ ತಿಳಿ ನೀಲಿ ಅಂದರೆ ಲೈಟ್ ಬ್ಲೂ, ಬೂದು ಬಣ್ಣ, ಆ ಥರದ್ದು ಯಾವುದಾದ್ರೂ ಹಾಕ್ಬೋದು. ಮತ್ತು ಆಕಾಶ ಅಥವಾ ಭೂಮಂಡಲ ಇರುವಂಥ ಚಿತ್ರಗಳನ್ನ ಕೂಡ ಹಾಕ್ಬೋದು. ಇನ್ನು ಅದೃಷ್ಟ ಸಂಖ್ಯೆ 5 ಇರೋರು ಕಾಡಿನಲ್ಲಿ ಇಬ್ಬನಿ ಬೀಳ್ತಾ ಇರೋ ವಾಲ್ಪೇಪರ್ನ ಹಾಕ್ಬೋದು. ಅಥವಾ ನೀವು ಮನೆಯವ್ರ ಚಿತ್ರ ಹಾಕ್ತೀನಿ ಅಂದರೆ ನಿಮ್ಮ ಅಕ್ಕ ತಂಗಿಯರ ಚಿತ್ರ ಅಥವಾ ಚಿಕ್ಕಮ್ಮಂದಿರ ಚಿತ್ರನ ಹಾಕ್ಬೋದು. ಕಲರು ಲೈಟ್ ಗ್ರೀನು ಮತ್ತು ಬ್ಲೂ ಕಲರ್ ವಾಲ್ಪೇಪರ್ನ ಹಾಕ್ಬೋದು. ಅಂದರೆ ತಿಳಿ ಹಸಿರು, ನೀಲಿ ಕಲರ್ ವಾಲ್ಪೇಪರ್ನ ಹಾಕ್ಬೋದು. ಇನ್ನು ಬಿದಿರನ್ನು ಸಹ ಹಾಕ್ಕೋಬೋದು.
ಇನ್ನು ಅದೃಷ್ಟ ಸಂಖ್ಯೆ 6 ಇರೋರು ನಿಮ್ಮ ಲೈಫ್ ಪಾರ್ಟ್ನರು, ಲವರು, ಕುಟುಂಬದವರು ಅಥವಾ ಕರೆನ್ಸಿ, ವಜ್ರ ಈ ಥರದ ಚಿತ್ರಗಳಿರುವಂಥ ವಾಲ್ಪೇಪರ್ನ ಆಯ್ಕೆ ಮಾಡ್ಬೋದು. ಇನ್ನು ಇವ್ರಿಗೆ ಬಣ್ಣ ಅಂದರೆ ನೀಲಿ ಬಣ್ಣ ಆಗಿ ಬರುತ್ತೆ. ನೀಲಿ ಬಣ್ಣದ ಯಾವುದೇ ವಾಲ್ಪೇಪರ್ನ ಕೂಡ ಬಳಸ್ಬೋದು. ಇನ್ನು ಅದೃಷ್ಟ ಸಂಖ್ಯೆ 7 ಇರೋರು ಹಿಮ ಇರೋ ಪರ್ವತ ತುದಿ ಇರುವಂಥ ವಾಲ್ಪೇಪರ್ನ ಹಾಕ್ಬೋದು. ಪರ್ವತ ತುದಿಲಿ ಹಿಮ ಇರಬೇಕು ಅಂಥದ್ದು ವಾಲ್ಪೇಪರ್ನ ಹಾಕ್ಬೋದು. ಇನ್ನು ಧಾರ್ಮಿಕ ದೇವಾಲಯದ ಮೇಲ್ಭಾಗ ಅಂದರೆ ಮೇಲ್ಭಾಗ ಕಲಶ ಇರುತ್ತಲ್ಲ ಆ ಥರದ್ದು, ಮತ್ತು ಧ್ವಜ ಅಥವಾ ಮನೆಯವ್ರ ವಾಲ್ಪೇಪರ್ ಹಾಕ್ತೀವಿ ಅಂದರೆ ಅಜ್ಜಿಯರ ವಾಲ್ಪೇಪರ್ ಹಾಕ್ಬೋದು. ಮತ್ತು ಇವ್ರಿಗೆ ಆಗ್ಬರುವಂಥದ್ದು ಲೈಟ್ ಗ್ರೀನ್ ಅಥವಾ ಬಿಳಿ ಬಣ್ಣ, ವೈಟ್ ಕಲರ್, ತಿಳಿ ಹಸಿರು ಮತ್ತು ಬಿಳಿ ಬಣ್ಣ ಬರುತ್ತೆ. ಇನ್ನು ಆಧ್ಯಾತ್ಮಿಕದ ವಾಲ್ಪೇಪರ್ ಕೂಡ ಇವರು ಹಾಕ್ಬೋದು. ಇನ್ನು ಅದೃಷ್ಟ ಸಂಖ್ಯೆ 8 ಇರುವವರು ವ್ಯಾಯಾಮ ಮಾಡ್ತಾ ಇರ್ತಾರಲ್ಲ ಜನರೆಲ್ಲ ಸೇರಿಕೊಂಡು, ಆ ವಾಲ್ಪೇಪರ್ನ ಹಾಕೋಬೋದು. ಇನ್ನು ಅವ್ರಿಗೆ ಬೂದು ಅಥವಾ ನೇರಳೆ ಬಣ್ಣದ ವಾಲ್ಪೇಪರ್ ಬರುತ್ತೆ. ಇನ್ನು ಅದೃಷ್ಟ ಸಂಖ್ಯೆ 9 ಇರೋರು ತಮ್ಮ ಫೋನ್ ಮೇಲೆ ಕೆಂಪು ಹರಳು ಮತ್ತು ಕೆಂಪು ಎಲೆ ಇರುವಂಥ ವಾಲ್ಪೇಪರ್ನ ಹಾಕ್ಬೋದು. ಕೆಂಪು ಹರಳು ಅಥವಾ ಕೆಂಪು ಎಲೆ ಇರೋ ಕಾರ್ಡನ್ ವಾಲ್ಪೇಪರ್ನು ಕೂಡ ಹಾಕ್ಬೋದು, ಅಥವಾ ಕೆಂಪು ಗುಲಾಬಿ ಇರುವಂಥದ್ದನ್ನು ಕೂಡ ಹಾಕ್ಬೋದು. ಇನ್ನು ಕೆಂಪು ಬಣ್ಣದ ಯಾವುದೇ ವಾಲ್ಪೇಪರ್ನ ಕೂಡ ಇವರು ಹಾಕ್ಬೋದು. ಇವ್ರಿಗೆ ಕೆಂಪು ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಇದಿಷ್ಟು 1 ರಿಂದ 9ವರೆಗೆ ಅದೃಷ್ಟ ಸಂಖ್ಯೆಯ ಪ್ರಕಾರ ನಿಮಗೆ ವಾಲ್ಪೇಪರ್ ಹಾಕ್ಕೊಳ್ಳೋದು. ಇನ್ನು ವಾಲ್ಪೇಪರ್ನಲ್ಲಿ ರಿಲ್ಯಾಕ್ಸಿಂಗ್ ಲಕ್ಷ್ಮಿ ಅಂತ ಹೊಡೆದ್ರೆ ಒಂದು ಲಕ್ಷ್ಮಿಯ ಚಿತ್ರ ಬರುತ್ತೆ. ಅದನ್ನು ಕೂಡ ಎಲ್ಲರೂ ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡ್ರೆ ಲಕ್ಷ್ಮಿ ಬರುತ್ತೆ ಅಂತ ಹೇಳ್ತಾರೆ. ಅದನ್ನು ಕೂಡ ಹಾಕ್ಕೊಳ್ಳಿ. ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಅದೃಷ್ಟ ಸಂಖ್ಯೆ ಇರೋ ಪ್ರಕಾರ ನಿಮಗೆ ಯಾವ ಬಣ್ಣದ ವಾಲ್ಪೇಪರು ಮತ್ತು ಯಾವ ವಾಲ್ಪೇಪರ್ ಸೂಟ್ ಆಗುತ್ತೆ ಅಂತ ಹೇಳಿರೋದು. ವಿಡಿಯೋ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ. ಆವಾಗ ಅವರು ಅವರ ಅದೃಷ್ಟ ಸಂಖ್ಯೆ ಪ್ರಕಾರ ಅವರು ಯಾವುದು ವಾಲ್ಪೇಪರ್ ಬರುತ್ತೋ ಅದನ್ನು ಹಾಕೋತಾರೆ. ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.